ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ವಿಜ್ಞಾನದಲ್ಲಿ ಸೇತುಬಂಧ ಕಾರ್ಯಕ್ರಮ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 1. ಸೂರ್ಯನ ಬೆಳಕು ಮತ್ತು ಕಲ್ಲಿದ್ದಲು ಇವುಗಳಲ್ಲಿ ಯಾವ ಸಂಪನ್ಮೂಲವು ಒಮ್ಮೆ ಬಳಸಿ ಮುಗಿದ ನಂತರ ಮತ್ತೆ ಸಿಗಲಾರದ ನವೀಕರಿಸಲಾಗದ ಸಂಪನ್ಮೂಲವಾಗಿದೆ? ಪ್ರಶ್ನೆ 2. ಭವಿಷ್ಯದ ಪೀಳಿಗೆಗಾಗಿ ನಾವು ಅರಣ್ಯ ಮತ್ತು ನೀರನ್ನು ವ್ಯರ್ಥ ಮಾಡದೆ ಜಾಗರೂಕತೆಯಿಂದ ಬಳಸುವುದನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆ 3. ಉರಿಯುತ್ತಿರುವ ಮೇಣದ ಬತ್ತಿಯ ಮೇಲೆ ಗಾಜಿನ ಲೋಟವನ್ನು ಬೋರಲು ಹಾಕಿದಾಗ ಅದು ಆರಿ ಹೋಗುತ್ತದೆ. ಉರಿಯುವಿಕೆಗೆ ಸಹಾಯ ಮಾಡುವ ಗಾಳಿಯ ಯಾವ ಘಟಕ ಅಥವಾ ಅನಿಲದಲ್ಲಿ ಖಾಲಿಯಾಗಿರುತ್ತದೆ? ಅನಿಲ ಅಲ್ಲಿ ಖಾಲಿಯಾಗಿರುತ್ತದೆ. ಪ್ರಶ್ನೆ 4. ಕಾರ್ಖಾನೆಗಳು ಮತ್ತು ವಾಹನಗಳಿಂದ ಹೊರಬರುವ ಕಪ್ಪು ಹೊಗೆಯಿಂದ ವಾತಾವರಣದಲ್ಲಿ ಯಾವ ರೀತಿಯ ಮಾಲಿನ್ಯ ಉಂಟಾಗುತ್ತದೆ? ಪ್ರಶ್ನೆ 5. ಕಲ್ಲು, ನೀರು ಮತ್ತು ಗಾಳಿ ಇವುಗಳಲ್ಲಿ ದ್ರವ್ಯದ ದ್ರವ ಸ್ಥಿತಿಗೆ ಉದಾಹರಣೆ ಯಾವುದು? ಪ್ರಶ್ನೆ 6. ಶುದ್ಧ ನೀರು ಎಂಬುದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮೂಲ ವಸ್ತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸೇರಿ ಉಂಟಾಗಿರುವ ವಸ್ತುವಾಗಿದೆ. ಹಾಗಾದರೆ ನೀರು ಒಂದು ಧಾತುವೇ ಅಥವಾ ಸಂಯುಕ್ತವೇ? ಪ್ರಶ್ನೆ 7. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ, ಆದರೆ ಪ್ರಾಣಿಗಳು ಆಹಾರಕ್ಕಾಗಿ ಇತರ ಜೀವಿಗಳ ಮೇಲೆ ಅವಲಂಬಿತವಾಗಿವೆ. ಜೀವಿಗಳ ಈ ಸಾಮಾನ್ಯ ಲಕ್ಷಣವನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆ 8. ಕಾಡು ಪ್ರಾಣಿಗಳಿಗೆ ನೈಸರ್ಗಿಕ ವಾಸಸ್ಥಾನವನ್ನು ಒದಗಿಸುವ ಮತ್ತು ಪರಿಸರದ ಸಮತೋಲನ ಕಾಯ್ದುಕೊಳ್ಳುವ ಯಾವುದಾದರೂ ಒಂದು ನೈಸರ್ಗಿಕ ಸಂಪನ್ಮೂಲವನ್ನು ಹೆಸರಿಸಿ. ಪ್ರಶ್ನೆ 9. ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ಸ್ನಾಯುಗಳ ಸರಣಿಗೆ ಅತ್ಯಗತ್ಯವಾಗಿ ಬೇಕಾಗುವ ಪೋಷಕಾಂಶ ಯಾವುದು? ಪ್ರಶ್ನೆ 10. ದಿನನಿತ್ಯ ಮನೆಯಲ್ಲಿ ತಯಾರಿಸುವ ಪೌಷ್ಟಿಕ ಆಹಾರವನ್ನು ಬಿಟ್ಟು ಅತಿಯಾಗಿ ಜಂಕ್ ಫುಡ್ ಅಂದರೆ ಕುರ್ಕುರೆ, ಪಿಜ್ಜಾ, ಬರ್ಗರ್ ಇತ್ಯಾದಿ ತಿನ್ನುವುದರಿಂದ ಮಕ್ಕಳಿಗೆ ಉಂಟಾಗುವ ಒಂದು ಆರೋಗ್ಯದ ಸಮಸ್ಯೆಯನ್ನು ಬರೆಯಿರಿ. ಮಕ್ಕಳ, ಇಲ್ಲಿಗೆ 6ನೇ ತರಗತಿಯ ವಿಜ್ಞಾನದಲ್ಲಿ ಸೇತುಬಂಧ ಕಾರ್ಯಕ್ರಮದ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.